ನನಗೆ ಒಂದು ರೂಪಾಯಿ ಏನು ಬೇಸರ ಅಂದ್ರೆ ಇವತ್ತು 3 ದಿವಸದಿಂದ ಕಾಯ್ಕೊಂಬಂದಿದ್ದ ಹ್ಯಾಟ್ರಿಕ್ ಪ್ರಿಡಿಷನ 4ನೇ ದಿವ್ಸಕ್ಕೆ ಬಂದ ಟುಸ್. ನಾವು ಜಿ ಟಿದವ್ರ ಟೀಮಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ ಕೂತಿದ್ದು, ಜಿ ಟಿದವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ಜಿ ಟಿದವ್ರು ಇವತ್ತು ಕೈ ಕೊಟ್ಟರು. ಸೊ ನಮ್ಮ ಪ್ರಿಡಿಕ್ಷನ್ ಸ್ಟ್ರೀಕು ಎಂಡ್ ಆಯ್ತು ಇವತ್ತು. ಓಕೆ, ಇವತ್ತು ಗುಜರಾತ್ ಟೈಟನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ ಏನಾದರೂ ಈ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಹೆಂಗರು ಐ ಪಿ ಎಲ್ದಾಗ ಈ ಪರಿ ಪಂಜಾಬ್ ಕಿಂಗ್ಸಿಗೆ ಮೊದಲ ಗ್ಲೇನ್ ಮ್ಯಾಕ್ಸ್ವೆಲ್ ಅಂದ್ರೆ ಹೋದ ಸಲ ಗ್ಲೇನ್ ಮ್ಯಾಕ್ಸ್ವೆಲ್ ಇದ್ರು, ಈ ಸಲ ಹೆವಿ ಟ್ರೋಲ್ ಮಾಡಿದ್ರೆ ಏನೋ ಕೂಪರ್ ಕೊಹ್ಲಿ ಅವ್ರನ್ನ ಪಂಜಾಬ್ದವ್ರು ತೊಗೊಂಡಾಗ ಅಂದ್ರೆ ಪಾಕೆಟ್ ಟ್ರೋಲ್ ಮಾಡಿದ್ರು ಎಲ್ಲರೂ. ಕೂಪರ್ ಕೊಹ್ಲಿ ಅದಕ್ಕೆ ಉಪಯೋಗ ಗುರು, ಒಂದು ಬಾಲಿಂಗ್ ಇಲ್ಲ ಒಂದು ಬ್ಯಾಟಿಂಗ್ ಇಲ್ಲ ಅತ್ತಿ ಏನೋ ಅಸಹ್ಯ ಮಾಡಿದ್ದು. ಪಕ್ಕ ಇವತ್ತು ಮ್ಯಾಚ್ ಹೆವಿ ಅಂದರೆ ಹೆವಿ ಭಾರಿ ಉತ್ತರ ಕೊಟ್ಟರು. ಇವತ್ತು ಡೆಬ್ಯೂ ಮ್ಯಾಚ, ಇನ್ನೊಂದು ಟೀಮಿನ ಇಡೀ ಟೀಮಿನ ಜವಾಬ್ದಾರಿ ಎಲ್ಲ ಕೂಪರ್ ಕೊಹ್ಲಿ ಒಬ್ಬರ ಮೇಲೆ ಇತ್ತು. ಇಡೀ ಟೀಮಿನ ಜವಾಬ್ದಾರಿ ಎಲ್ಲ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಿ ಇವತ್ತು ಮ್ಯಾಚ್ ಗೆಲ್ಸಿದ್ರು ಕೂಪರ್ ಕೊಹ್ಲಿ ಅವರು. ಡ್ರೀಮ್ ಡೆಬ್ಯೂಟ್ ಅಂತ ಹೇಳ್ಬೇಕು ಕೂಪರ್ ಕೊಹ್ಲಿ ಅವ್ರಿಗೆ. ಇನ್ನೊಂದು ಇವತ್ತು ಗುಜರಾತ್ದವ್ರು ಗೆಲ್ತಿರ್ತಾರೆ, ಎಲ್ಲೆಲ್ಲಿ ತಪ್ಪು ಮಾಡಿದ್ರು ಅಂದ್ರೆ ಆ ತಪ್ಪು ಮಾಡಿದೆಲ್ಲ ವಿಡಿಯೋ ಪೂರ್ತಿ ಅದಕ್ಕೆ ವಿಡಿಯೋನ ಕೊನೆ ನೋಡ್ರಿ. ಎಸ್, ಗುಜರಾತ್ ಟೈಟನ್ಸ್ ವರ್ಸಸ್ ಏನು ಪಂಜಾಬ್ ಕಿಂಗ್ಸ್ ಐತೆ. ಇವತ್ತಿನ ಟಾಸ್ ಯಾರು ಗೆದ್ರು ಅಂದ್ರೆ ಪಂಜಾಬ್ ಕಿಂಗ್ಸ್ ಅವ್ರು ಟಾಸ್ ಗೆದ್ರು. ನಾವು ಸೀದಾ ಆಯ್ತೀವಿ, ನಮ್ದೇನಿಲ್ಲ ಸೀದಾ ಬಾಲಿಂಗ್ ಮಾಡ್ತೀವಿ ಅಂತಂದರು. ಓಕೆ, ನೀವು ಬಾಲಿಂಗ್ ಮಾಡ್ಕೋರಂತೇಳಿ ಏನೈತೆ ಇವರು ಯಾರ ಶುಭ್ಮನ್ ಗಿಲ್ ಓಪನಿಂಗ್ ಬಂದು, ಶುಭ್ಮನ್ ಗಿಲ್ ಆ್ಯಂಡ್ ಸಾಯಿ ಸುದರ್ಶನ್ ಓಪನಿಂಗ್ ಬಂದರು. ಹೇಳ್ತೀನಿ, ಸಾಯಿ ಸುದರ್ಶನ್ ಓಪನಿಂಗ್, ಸಾಯಿ ಸುದರ್ಶನ್ ಶುಭ್ಮನ್ ಗಿಲ್ ಒನ್ ಆಫ್ ದಿ ಬೆಸ್ಟ್ ಓಪನಿಂಗ್ ಪ್ಲೇಯರ್ ಅಂತ ಹೇಳ್ಬೇಕು. ಅಂದ್ರೆ ಆಚೆ ಕಡೆ ಈಗ ಕರೆಂಟ್ಲಿ ನೋಡ್ಕೋತೋದ್ರೆ ಬೆಸ್ಟ್ ಓಪನಿಂಗ್ ಪ್ಲೇಯರ್ ಅಂತ ಹೇಳ್ಬೇಕು. ಇವತ್ತು ಆಡಿದ್ರೆ ಒಂದು ಸ್ವಲ್ಪ ಆಡಿದ್ರು. ಸಾಯಿ ಸುದರ್ಶನ್ ಇನ್ನೇನು ಏನೋ ಚಲೋದೇ ಆಡತ್ತೆ, ಅದನ್ನ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡ್ಲಿಕ್ಕೆ ಹೋಗಿ ಔಟ್ ಆದ್ರು ಸಾಯಿ ಸುದರ್ಶನ. ಇನ್ನು ಬಟ್ಲರ್ ಅದು ಆ ಕಡೆ ಈ ಕಡೆ. ಇನ್ನೊಂದು ಏನಂದ್ರೆ ಇವ್ರು ಓಪನಿಂಗ್ ಭಾರಿ ಮಸ್ತ್ ಇತ್ತು. ಇವತ್ತು ಶುಭ್ಮನ್ ಗಿಲ್ ಆಡಿದ್ದು ಒಂದೊಂದು ಶಾಟ್ 4 ಹೊಡೆದಿದ್ದು ನೋಡ್ರೆ, ಇಷ್ಟು ಎಲಿಗೆನ್ಸ್ ಕ್ಲಾಸಿಯಾಗಿ 4 ಹೊಡೆದಂದ್ರೆ ಶುಭ್ಮನ್ ಗಿಲ್ ನೆಕ್ಸ್ಟ್ ಲೆವೆಲ್ ಬೌಂಡ್ರಿ ಹೊಳ್ಳೆ ಮೇಲೆ ರಿಪೀಟ್ ವಾಚ್ ಮಾಡೋಕದ್ನ ಆ ಪರಿ ಬೌಂಡ್ರಿ ಹೊಡೆದು ಶುಭ್ಮನ್ ಗಿಲ್. ಮತ್ತು ಇನ್ನೊಂದು ಏನಂದರೆ ಸಾಯಿ ಸುದರ್ಶನ್ ಆಡಿದ್ರೆ ಆಟಿಗೆ ಬಂದು ವಿಕೆಟ್ ತೆಗೆದ್ರು ಮಾರ್ಕೋ ಆನ್ಸನ್. ಇನ್ನು ಅವ್ರದಾಗಿಂದ ಬಂದಿದ್ದಾರೆ ದ ಬೀಸ್ಟ್ ಇವರು ಜೋಸ್ ಬಟ್ಲರ್ ಹೇಳ್ತೀನಿ, ಇಡೀ ವರ್ಲ್ಡ್ ಕಪ್ ಒಳಗೆ ಪಾರ್ನಾಗಿಲ್ಲ. 10 ಮ್ಯಾಚ್ನ ಬರೀ 86 ರನ್ ಅಂತ 10 ಎವರೇಜ್, 10.6 ಎವರೇಜ್. ಲೆಕ್ಕ ಹಾಕ್ರಿ ನೀವು ಹೆಂಗೆ ಆಡ್ಯಾರ ಇಡೀ ವರ್ಲ್ಡ್ ಕಪ್ನಾಗ. ಸೊ ಐ ಪಿ ಎಲ್ದಾಗೂ ಇದೇ ಫಾರ್ಮ್ ಮುಂದುವರ್ಸ್ತಾರೆ ಅಂದ್ರೆ ಇಲ್ಲ. ಐ ಎಮ್ ಬ್ಯಾಕ್ ಅಂತ ಹೇಳಿ ಇವತ್ತು ಬಂದ ಕೂಡಲೇ ಬೌಂಡ್ರಿ ಹೊಡ್ಲಿಕ್ಕೆ ಚಾಲು ಮಾಡಿದ್ರು ಬಟ್ಲರ. ಇಲ್ಲಿ ಐ ಪಿ ಎಲ್ ನಾವು ನಿತ್ತು ಆಡಿದ್ರೆ ನಮ್ಮ ಏನು ತೆಗೆದು ನಡೆಯಲಿ, ಇಲ್ಲಿ ಬಡಿ ಆಡಿದ್ರೆ ಅಟ್ಟ ಬರೋಬ್ಬರಿ ಅಂತ ಹೇಳಿ ಬಟ್ಲರ್ ಅವ್ರು ಆಡಿದ್ದು ಇವತ್ತು. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಇವರು ಇನ್ನೂ ಭಾಳ ಹಳಿ ಕಾಲದಾಗ ಅದು ಗುಜರಾತ್ ಟೈಟನ್ಸ್ ಟೀಮ್ನ ಹೆವಿ 2016, 17, 18 ಎದಕ್ಕಂದ್ರೆ ಅಲ್ಲ 163 ರನ್ ಸ್ಕೋರ್ ಮಾಡ್ತಾರೆ ಈಗಿನ ಟೈಮ್ದಾಗ. ಈಗಿನ ಕರೆಂಟ್ಲಿ ಟೈಮ್ದಾಗ ಮಾನ್ಯ SRH ಅವರು 200 ಚಿಲ್ಲರ ರನ್ ಹೊಡೆದ್ರು, 202 ರನ್ ಹೊಡೆದ್ರು. ಮಾನ್ಯ ಮುಂಬೈದವರು ಅಂದ ಕೋಲ್ಕತ್ತಾದವರು 220 ರನ್ ಹೊಡೆದ್ರು, 221 ರನ್ ಹೊಡೆದ್ರು ನಿನ್ನೆ. ನಿನ್ನೆ ಮ್ಯಾಚ್ ಮರ್ತಾ ಬಿಟ್ರಿ ನೀವು. ಈಗಿನ ಕಾಲದಾಗ 220, 210, 220 ಹುಡಿ ಕಾಲದಾಗ ಇವರು 163 ಹೊಡೆದಾರ. ಅಲ್ಲ ಯಾವ ತುದಿ ಸಾಲ್ದೈತಿ ಹೇಳಿ ನೀವು ಡಿಫೆಂಡ್ ಮಾಡ್ಲಿಕ್ಕಿದ್ದು ಅಂದರು. ಲಾಸ್ಟ್ನೇ ಓವರ್ ಕರ್ಕೊಂಬಂದ್ರಲ್ಲ, ಇದನ್ನ ದೊಡ್ಡ ಸೆಲ್ಯೂಟ್ ಹೇಳ್ಬೇಕು. ಅಥವಾ ನಮ್ಮ ಇವ್ರಿಗೆ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವ್ರಿಗೆ ದೊಡ್ಡ ಹ್ಯಾಟ್ಸಪ್ ಹೇಳ್ಬೇಕು. ಇವಾಗ ಇವನು ಬಾಲಿಂಗ್ ತಂದರು, ಅವಾಗ ಆಡ್ ಚೇಂಜ್ ಆಯ್ತು. ಏನಂದ್ರೆ ಇವತ್ತು ಗುಜರಾತ್ದವ್ರು ಗೆದ್ದಿರ್ತಾರೆ. ಮೇನ್ ಅಂದ್ರೆ ಯಾರಿಗೆ ನಮ್ಮ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಮೇನ್ ಸ್ಕ್ವಾಡ್ನಾಗ ಹಾಕೊಂಡಿಲ್ಲ. ಅಥವಾ ಇನ್ನೊಂದು ಏನಂದ್ರೆ ಬಾಲಿಂಗ್ ಆಗಿ ಕೊಟ್ಟವ್ರು ಪೂರ 12ನೇ ಓವರಿಗೆ ಕೊಟ್ಟಾರ. 12ನೇ ಓವರಿಗೆ 12 ಓವರ್ ಏನು ಮುಗಿದಿದ್ದಿಲ್ಲ, ಅವಾಗ ಫಸ್ಟ್ನೇ ಓವರ್ ಕೊಟ್ಟಾರ ಗುಜರಾತ್ ಟೈಟನ್ಸ್ ಅವರು. ಯಾರು ಪ್ರಸಿದ್ಧ ಕೃಷ್ಣ ಅವ್ರ ಬಾಲಿಂಗ್ ಕೇರ್ ನೀವು ಗಾಬ್ರಿಕಿರಿ. 4 ಓವರ್ನ ಅಗದಿ ಕಮ್ಮಿ ರನ್ ಕೊಟ್ಟಾರ. ಇನ್ನೊಂದು ಸ್ವಲ್ಪ ಲಗುಟ್ ಏನಂತಂದ್ರೆ ಇನ್ನೊಂದು 2 ವಿಕೆಟ್ ತೆಗಿತಾರ ಅವರು. ಯಾರೋ ಪ್ರಿಯಾಂಶ್ ಅವ್ರನ್ನ ಲಗುಟ್ ಹೋದ್ಬಿಟ್ರೆ ಪ್ರಭ್ಸಿಮ್ರನ್ ಸಿಂಗ್ನವ್ರನ್ನ ಲಗುಟ್ ಅದು ತೆಗಿತಾರೆ. ಇನ್ನೂ ಭಾಳ ಅದು ವಿಕೆಟ್ ಬೀಳ್ತಿದ್ದು. ಇನ್ನೂ ಪ್ರಸಿದ್ಧ ಕೃಷ್ಣ ಅವ್ರು ಲಗುಟ್ ತಂದ್ರೆ ಪ್ರಸಿದ್ಧ ಕೃಷ್ಣ ಅವ್ರು ಲಗುಟ್ ತರಲಿಲ್ಲ. ಏನು ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿದ್ದು. ನನಗೆ ಎದಕ್ಕಂತ ಶುಭ್ಮನ್ ಗಿಲ್ ಏನು ಮಾಡ್ತಾರೆ ಅನ್ನೋ ಅರ್ಥವಲ್ತೈತಿ. ಕರೆಕ್ಟ್ ಜಾಗದಾಗ ಕರೆಕ್ಟ್ ಬೆವರಿಸ್ಕೊಂತರಂಗಿಲ್ಲ. ಇನ್ನು ಪವರ್ ಪ್ಲೇದಾಗ ಸಿರಾಜ ಮತ್ತು ನಮ್ಮ ಇವರು ಮಿಯಾ ಸಿರಾಜ್ ಅವರು ಕೈಸು ರಬಾಡ ಹಾಕ್ತಾರೋ, ಅವರು ಸಿಕ್ಕಾಂ ಬಡ್ಸ್ಕೊತಾರೋ. ಇನ್ನು ಹೊಸ ಯುವ ಪ್ರತಿಭೆ ಅಶೋಕ್ ಶರ್ಮಾ ಫೇಮಸ್ ಆಗಿದ್ದ ಅವ್ರ ಸ್ಪೇಸ್ಗೆ ಅವ್ರ ಸ್ಟಂಪ್ ಮಾಡಿ ಲೈನ್ಗೆ ಒಟ್ಟು ಬರೀ ಶಾರ್ಟ್ ಬಾಲ್ ಹಾಕೊಂಡು ಈ ಬರೀ ಬಡ್ಸ್ಕೊಂಡು ಸಾಯಿದ್ರೆ ಎಲ್ಲರೂ. ಒಟ್ಟು ಬರೀ ಶಾರ್ಟ್ ಬಾಲ್ ಬರ್ತಾರೋ ಎಲ್ಲ. ಶ್ರೇಯಸ್ ಅಯ್ಯರ್ದು 2 ಬಾಲ್ ಏಕಷ್ಟು ಶಾರ್ಟ್ ಬಾಲ್ ಹೋಗೋದಾರ. ಆ ಶಾರ್ಟ್ ಬಾಲ್ ಬರೋಣ ಬಿಟ್ಟಾರ. ಮೊದಲ ಒಂದು ವೀಕ್ನೆಸ್ ಏನು ಶ್ರೇಯಸ್ ಅಯ್ಯರ್ ಬರೋಣ ಎಲ್ಲರೂ ಶಾರ್ಟ್ ಬಾಲ್ ಹೋಗಿದ್ರು, ಔಟ್ ಆಗ್ಯಾರ. ಈಗ ಶ್ರೇಯಸ್ ಅಯ್ಯರ್ ಇಲ್ಲ, ಶ್ರೇಯಸ್ ಅಯ್ಯರ್ ಅಪ್ಗ್ರೇಡ್ ಆಗ್ಯಾರ. ಈಗ ಬಂದಿದ್ದು ಬಾಲಲ್ಲಿ 6 ಎತ್ತಲಾದ್ರೆ ಅದಕ್ಕೆ
2 ಬಾಲ್ ಸಿಕ್ಸ್ ಎತ್ತಿದ್ರು ಶ್ರೇಯಸ್ ಅಯ್ಯರ್, ಅಶೋಕ್ ಶರ್ಮಾ ಅವ್ರ ಬಾಲಿಗೆ ರಬಾಡನೂ ಬಿಡಲಿಲ್ಲ, ರಬಾಡನೂ ಎತ್ತರು. ಪ್ರಿಯಾಂಶ್ ಶರಣ್ ಇವತ್ತು ಭಾರಿ ಅಂದ್ರೆ ಈ ಪರಿ ಬಾರ್ ತೆಗೆದ್ರು. ಕೋಗಿಸ್ ರಬಾಡ ನೆಕ್ಸ್ಟ್ ಲೆವೆಲ್ ತೆಗೆದ್ರೆ ಶ್ರೇಯಸ್ ಅಯ್ಯರ್ ಅಗೇನ್ ಸರ್ಪಂಚ್ ಸಾಬತ್ ಏನು ಹೇಳ್ತಾರ ಆ ಹೆಸರು ತಕ್ಕಂಗೆ ಆಡಿದ್ರು ಗೊತ್ತಾ. ಏನಂದ್ರೆ ನೆಕ್ಸ್ಟ್ ಲೆವೆಲ್ ಆಡಿದರು. ಇನ್ನೇನು ಅದಕ್ಕೆ ನಾನು ತಮಿಳೊಳಗೆ ಏನು ಹಾಕೇನೆ, ತುದಿಗೆ ಬಂದು ಗೆದ್ದ ಪಂಜಾಬ್ ಅತ್ತೆ. ಎದಕ್ಕಾರ ಆ ದಿಗ್ಗದಿ ಇನ್ನೇನು ಗುಜರಾತ್ ಗೆಲ್ತಾರೋ ಪಂಜಾಬ್ ಗೆಲ್ತಾರೋ ಹಿಂಗೆ ಎರಡು ಕಡೆ ಚಿಂತೆ ನಡೆಯುತ್ತೆ. ನಾನು ಪ್ರಿಡಿಕ್ಷನ್ ಕರೆಕ್ಟ್ ಆಕತ್ತು ಸುಳ್ಳಾಕತ್ತು, ಪ್ರಿಡಿಕ್ಷನ್ ಕರೆಕ್ಟ್ ಆಗುತ್ತೆ ಸುಳ್ಳಾಕತ್ತು ನನಗೆ ಕಡೆ ಸುಳ್ಳ ಆಯ್ತು. ಏನಂದ್ರೆ ಪಂಜಾಬ್ ಕಿಂಗ್ಸ್ ಅವರು ಕೂಪರ್ ಕೊಹ್ಲಿ ಅವರ ಕಾರಣದಿಂದ ಇವತ್ತು ಮ್ಯಾಚ್ ಗೆದ್ದರು ಪಂಜಾಬ್ದವರು. ಸೊ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್. ಇನ್ನು ಗುಜರಾತ್ದವ್ರು ಅಂದರೆ ಚಿಂತೆ ಮಾಡೋ ವಿಷಯನ ಎದಕ್ಕಾರ ಅವರು ಈಗಿನ ಕಾಲ ಬ್ಯಾಟಿಂಗ್ ಒಳಗಿಲ್ಲ. ಇನ್ನೊಂದು ಅವರು ಮಿಡ್ಲ್ ಆರ್ಡರ್ ಅಂತೂ ಏನೂ ಇಲ್ಲ. ನೀವು ನೋಡ್ರಿ ಇವತ್ತು ಮಿಡಲ್ ಆರ್ಡ್ರಾಗ ಯಾರು ಸುದ್ದ ಆಡಿಲ್ಲ ಅಲ್ಲಿ. ಯಾರು ಗಿಲ್ ಅಂತ ಸ್ವಲ್ಪ ಆಡಿದರು, ಸಾಯಿ ಸೋರ್ಸ್ ಸ್ವಲ್ಪ ಆಡಿದ್ರು, ಬಟ್ಲರ್ ಆಡಿದರು, ಗ್ಲೇನ್ ಫಿಲಿಪ್ಸ್ ಆ ಕಡೆ ಆಡಿದರು. ಇನ್ನು ಉಳಿದವರು ಶಾರುಖ್ ಖಾನ್ ಇಲ್ಲ, ವಾಷಿಂಗ್ಟನ್ ಸುಂದರು ಇಲ್ಲ, ರಶೀದ್ ಖಾನ್ ಇಲ್ಲ, ಯಾರಂದ್ರೆ ಯಾರು ಇಲ್ಲಿ ಬ್ಯಾಟಿಂಗ್ ಲೈನಪ್ ಒಳಗೆ. ಸೊ ಈ ಕಾರಣದ ಏನೈತಿ ಗುಜರಾತ್ ಟೈಟನ್ಸ್ ತಮ್ಮ ಬ್ಯಾಟಿಂಗ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಇಲ್ಲಕರ ಈ IPLದಾಗ ಇವರು ಮ್ಯಾಲೆ ಬರೋ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಐತಿ ಒಂದು ಸ್ವಲ್ಪ ಬಾಲಿಂಗ್ ಇದ್ರ ಮೇಲೆ ಸ್ವಲ್ಪ ಗಮನ ಕೊಡ್ರಿ, ನಿಮ್ಮ ಬ್ಯಾಟಿಂಗ್ ಮೇಲೆ ಗಮನ ಕೊಡ್ರಿ. ಆಮೇಲೆ ನೆಕ್ಸ್ಟ್ ಮ್ಯಾಚಿಗೆ ರೆಡಿಯಾಗಿ ಬರ್ರಿ ಅಂತೇಳಿ ನಾವು ಟಿಪ್ಸ್ ಕೊಡ್ತೀವಿ. ಒಟ್ಟಾಗಿ ಗುಜರಾತ್ ಅವ್ರೇ ನೋಡಾಗಿರ್ತಾರೆ. ಸೊ ನಮ್ಮ ಪ್ರಕಾರ ನಮ್ಮ ಅನಿಸಿದ್ದು ಏನೇ ಇದಕ್ಕರೆ ಟಿಪ್ಸ್ ಇಟ್ ಇಸ್ ಇಂಪಾರ್ಟೆಂಟ್. ಏನು ಮ್ಯಾಚ್ ನೋಡೋರು ಗೊತ್ತಾಗತ್ತದು. ಸೊ ಏನೈತಿ ಗುಜರಾತ್ದವ್ರು ಏನು ನೆಕ್ಸ್ಟ್ ಮ್ಯಾಚಿಗೆ ಅವ್ರು ಬ್ಯಾಟಿಂಗ್ ಇಂಪ್ರೂವ್ ಮಾಡ್ಕೊಂಬಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ನೋಡಿ ಏನು ಮಾಡ್ತಾರೆ ಗುಜರಾತ್ದವ್ರು ನೆಕ್ಸ್ಟ್ ಮ್ಯಾಚಿಗೆ. ನಾ ಪಂಜಾಬ್ದವ್ರದ್ದು ಏನೈತಿ ಮಲ್ಟಿ CSK ಅದಕ್ಕೆ ಹೋಗ್ಬಿಡ್ದಲ್ಲ. ಓಕೆ ಬಟ್ CSKದವ್ರ ಮೇಲೆ ಐತಿ ನೆಕ್ಸ್ಟ್ ಮ್ಯಾಚ್ ಪಂಜಾಬ್ದವ್ರದ್ದು, ಅದು ಚಪಾಕ್ ಸ್ಟೇಡಿಯಮ್ದಾಗ. ಸೊ ಅಲ್ಲಿ ಹೆಂಗೆ ಆಡ್ತಾರೆ ನೋಡ್ಬೇಕು ಅಷ್ಟೇ. ಸ್ಪಿನ್ ಪಿಚ್ ಚೆನ್ನಾಗಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಅಲ್ಲಿ ತನಕ ಕಾಯುವ. ಮತ್ತು ನಾಳೆ ನಮ್ಮ KL ರಾಹುಲ್ ಅವ್ರ ಮ್ಯಾಚ್ ಐತಿ ಇವ್ರುಡೆ ಲಕ್ನೋದವ್ರುಡೆ, ಅದನ್ನು ನೋಡುವ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡೋಂಗ ಸಬ್ಸ್ಕ್ರೈಬ್ ಮಾಡ್ಕೋರು. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.